ಯಲ್ಲಾಪುರದ ರಂಜಿತಾ ಹತ್ಯೆ ಪ್ರಕರಣ ಈಗ ಕೇವಲ ಒಂದು ಕ್ರೈಮ್ ಫೈಲ್ ಆಗಿ ಉಳಿದಿಲ್ಲ. ಹಂತಕ ರಫೀಕ್ನ ಆತ್ಮಹತ್ಯೆಗೆ ಒಂದು ಅಧ್ಯಾಯ ಮುಗಿದಿರಬಹುದು ಅಷ್ಟೇ. ಆದ್ರೆ ಸಮಾಜದಲ್ಲಿ ಇದು ಅನೇಕ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದು ಕೇವಲ ಪ್ರೀತಿಯ ಉನ್ಮಾದವೇ ಅಥವಾ ಸಮಾಜದ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲಿನ ಭಯ ಕಡಿಮೆ ಆಗ್ತಿದೆಯೇ? ರಾಜಕೀಯ ಪಕ್ಷಗಳು ಈ ರಕ್ತ ಸಿಕ್ತ ಘಟನೆಯಲ್ಲಿ ಲಾಭ ಹುಡುಕುತ್ತಿವೆಯೇ? ಈ ಕುರಿತಾದ ಒಂದು ವರದಿ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಿ ಬೇಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಹೌದು, ಈ ಹಂತಕ ರಫೀಕ್ ಹೆಣವಾಗಿದ್ದಾನೆ. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಇದೊಂದು ಅಪೂರ್ಣ ನ್ಯಾಯ. ಆರೋಪಿ ಬದುಕಿದ್ರೆ, ಈ ಕೊಲೆಯ ಹಿಂದೆ ಯಾರಾದ್ರೂ ಪ್ರಚೋದನೆ ನೀಡಿದ್ರೆ ಇದೊಂದು ವ್ಯವಸ್ಥಿತ ಸಂಚೆ ಅನ್ನೋ ಸತ್ಯ ಹೊರಬರ್ತಿತ್ತು. ಪೊಲೀಸರು 5 ತಂಡಗಳನ್ನ ಕಟ್ಟಿ ಹುಡುಕಾಡಿದ್ರು ಆರೋಪಿ ಅವರ ಕೈಗೆ ಸಿಗುವ ಮೊದಲೇ ಜೀವ ಕಳೆದುಕೊಂಡಿರೋದು ತನಿಖೆಯ ತಂತಿಗಳನ್ನೇ ಕತ್ತರಿಸಿದೆ. ಇದರಿಂದ ಸಂತ್ರಸ್ತ ಕುಟುಂಬಕ್ಕೆ ಸಿಗಬೇಕಿದ್ದ ನ್ಯಾಯಾಲಯದಲ್ಲಿ ವಿಚಾರಣೆ ಮತ್ತು ಹಂತಕನಿಗೆ ಸಿಗಬೇಕಿದ್ದ ಕಠಿಣ ಶಿಕ್ಷೆಯ ತೀರ್ಪು ಈಗ ಇತಿಹಾಸದ ಪುಟ ಸೇರಿದೆ. ಸಮಾಜದ 108 ಪ್ರಶ್ನೆಗಳು ಕೂಡ ಪ್ರಶ್ನೆಗಳಾಗಿಯೇ ಉಳಿದು ಹೋಗಿವೆ. ಈ ಪ್ರಕರಣದಲ್ಲಿ ರಕ್ತ ಹರಿದಷ್ಟೇ ವೇಗವಾಗಿ ರಾಜಕೀಯ ಕೆಸರೆರಚಾಟವು ನಡೆದಿದೆ. ಪ್ರತಿಪಕ್ಷಗಳು ಈ ಘಟನೆಯನ್ನ ಲವ್ ಜಿಹಾದ್ ಮತ್ತು ಕಾನೂನು ಸುವ್ಯವಸ್ಥೆ ವೈಫಲ್ಯದ ಅಸ್ತ್ರವನ್ನಾಗಿ ಬಳಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಯತ್ನಿಸಿವೆ. ಇತ್ತ ಆಡಳಿತಾರೂಢ ಸರ್ಕಾರ ಇದನ್ನ ವೈಯಕ್ತಿಕ ದ್ವೇಷ ಎಂದು ಕರೆದು ಸಮಾಧಾನಿಸಲು ಹವಣಿಸ್ತಾ ಇವೆ. ಆದ್ರೆ ದುರಂತ ಅಂದ್ರೆ ಈ ರಾಜಕೀಯ ಕಿತ್ತಾಟದಲ್ಲಿ ರಂಜಿತಾಳಂತಹ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇಲ್ಲ. ಘಟನೆ ನಡೆದಾಗಷ್ಟೇ ಬೀದಿಗಿಳಿಯುವ ನಾಯಕರು ಸಮಾಜದಲ್ಲಿ ಬೇರೂರ್ತಾ ಇರುವಂತಹ ಇಂತಹ ವಿಕೃತ ಸನ್ನಿವೇಶಗಳನ್ನ ಕಿತ್ತೊಗೆಯುವ ಮಾತಾಡ್ತಿಲ್ಲ. ಅದನ್ನ ಪರಿಹರಿಸುವ ಮಾರ್ಗಗಳನ್ನ ಹುಡುಕ್ತಾ ಇಲ್ಲ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡುವ ಹಂತಕರ ಪಟ್ಟಿ ಬೆಳೆಯುತ್ತಲೇ ಇರೋದು ಆತಂಕಕಾರಿ ಸಂಗತಿ. ಹುಬ್ಬಳ್ಳಿಯ ನೇಹಾ, ಅಂಜಲಿ ಮತ್ತು ಈಗ ರಂಜಿತಾ, ಈ ಮೂವರು ಪ್ರೀತಿ ನಿರಾಕರಣೆಯನ್ನ ಸಹಿಸದ ವಿಕೃತ ಮನಸ್ಥಿತಿಯಿಂದ ಹತ್ಯೆಯಾದವರು. ನಮ್ಮ ಶಿಕ್ಷಣ ಮತ್ತು ಸಾಮಾಜಿಕ ವ್ಯವಸ್ಥೆ ಯುವಜನರಲ್ಲಿ ಸಂಯಮ ಅಂತೇನ್ ಹೇಳ್ತೀವಿ ಮತ್ತು ಗೌರವವನ್ನ ಕಲಿಸುವಲ್ಲಿ ವಿಫಲ ಆಗ್ತಿದೆಯೇ ಎಂಬ ಅನುಮಾನ ಬಲವಾಗಿ ಕಾಡ್ತಾ ಇದೆ. ಕೇವಲ ಪೊಲೀಸ್ ಬಂದೋಬಸ್ತಿನಿಂದ ಅಪರಾಧ ತಡೆಯಲು ಸಾಧ್ಯವಿಲ್ಲ. ಸಮಾಜದೊಳಗಿನ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕಿದೆ. ಇಂತಹ ಘಟನೆಗಳಾದಾಗ ಧರ್ಮದ ಕನ್ನಡಕ ಹಾಕಿ ನೋಡುವ ಬದಲು ಅಪರಾಧವನ್ನಾಗಿ ನೋಡುವ ದಕ್ಷ ವ್ಯವಸ್ಥೆಯ ಅಗತ್ಯವಿದೆ. ಈಗ ಹಂತಕನು ಸತ್ತಿದ್ದಾನೆ, ಪ್ರಕರಣ ತಣ್ಣಗಾಗಬಹುದು. ಆದ್ರೆ ನಾಳೆ ಮತ್ತೊಬ್ಬ ರಂಜಿತಾ, ಮತ್ತೊಬ್ಬ ನೇಹಾ ಬಲಿಯಾಗಬಾರದು ಅಂದ್ರೆ ಆಡಳಿತ ವ್ಯವಸ್ಥೆ ಮತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕು. ಕಾನೂನಿನ ಕೈಗಳು ಕೇವಲ ಅಪರಾಧ ನಡೆದ ಮೇಲೆ ಚಲಿಸಬಾರದು. ಅಪರಾಧದ ಬಗ್ಗೆ ಯೋಚನೆ ಮಾಡುವಾಗಲೇ ಭಯ ಹುಟ್ಟಬೇಕು. ರಂಜಿತಾ ಆತ್ಮಕ್ಕೆ ಶಾಂತಿ ಸಿಗಬಹುದು, ಆದ್ರೆ ಆಕೆಯ ಮಗನಿಗೆ ತಾಯಿ ಮತ್ತೆ ಸಿಗೋದಿಲ್ಲ. ಬದುಕಿದ್ದಷ್ಟು ದಿನವೂ ಆ ಮಗು ಈಗ ಅನಾಥವೇ ಸರಿ, ತಾಯಿ ಇಲ್ಲದ ತಬ್ಬಲಿಯೇ ಹೌದು. ಈ ಹಿಂದೆ ನಡೆದ ಎಲ್ಲಾ ಕೇಸ್ಗಳಲ್ಲಿ ಇದು ಸಾಮಾನ್ಯವಾಗಿಲ್ಲದಿರಬಹುದು, ಆದ್ರೆ ಹತ್ಯೆ ಕಾಮನ್ ಆಗಿದೆ. ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಮತ್ತು ರಕ್ಷಣೆ ಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಮತ್ತು ರಕ್ಷಣೆ ಬೇಕಾಗಿದೆ. ಏನಂತೀರಿ? ಇದು ಈ ದಿನದ ಸ್ಪೆಷಲ್ ಸ್ಟೋರಿ. ಮತ್ತೊಂದು ವಿಕ್ಷಿಪ್ತ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ವಿಷಯ, ವಿಶೇಷತೆ, ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬೇಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.